ಸರ್, ರಾಜ್ಯದಲ್ಲಿ RSS ವರ್ಸಸ್ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಏನ್ ಹೇಳ್ತೀರಾ? RSS ಕಟ್ಟಿ ಹಾಕ್ತಕ್ಕಂಥ ಈ ಪ್ರಿಯಾಂಕಾ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಗಳನ್ನು ನೀವು ನೋಡಿದ್ದೀರಿ? ನೋಡ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇರೋಂಥ ಕಾರ್ಯಕರ್ತರು, ಸ್ವಯಂ ಸೇವಕರು ದೇಶಭಕ್ತರು, ರಾಷ್ಟ್ರಭಕ್ತರು. ಯಾವುದೇ ಆಸೆ ಆಕಾಂಕ್ಷೆಯಿಂದ ಸಂಘಕ್ಕೆ ಹೋಗಲ್ಲ. ಯಾರೂ ಇವತ್ತು ಫಂಕ್ಷನ್ ಐತೆ ಬರ್ರಿ ದುಡ್ಡು ಕೊಡ್ತೀನಿ, ಬಸ್ಗಳು ಮಾಡ್ತೀನಿ ಅಂತ ಹೇಳಿ ಕರೆಯಲ್ಲ. ಅವ್ರು ಹೇಳ್ತಾರಲ್ಲ ಹುಚ್ಚಿರ್ತಾರ, ದಂಡ ಯಾರು ಕೊಡಿಸಿದ್ದು, ಡ್ರೆಸ್ ಯಾರು ಕೊಡಿಸಿದ್ದು ಇವ್ರಿಗ, ಎಲ್ಲಿಂದ ಬಂತು ಇವ್ರಿಗೆ ದುಡ್ಡು? ನನಗೆ ನೋಡಿ, ಇವಾಗ 65 ವರ್ಷ. ನಾನು 7 ವರ್ಷದಲ್ಲಿ ಶಾಖೆಗೆ ಶುರು ಮಾಡಿದ್ದು. ಸುಮಾರು ಒಂದು 58 ವರ್ಷ ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ದೀನಿ. ನನಗೆಲ್ಲೂ ಯಾರು ನನ್ನ ಸ್ವಂತ ದುಡ್ಡಾಗ ನಾನು ಡ್ರೆಸ್ ತಗೊಂಡು, ನಾನು ಇದು ಮಾಡ್ಕೊಂಡು, ನಾನು OTC ITC ಎಲ್ಲವನ್ನ ಮಾಡ್ಕೊಂಡು ನಾನು ಸಂಘದಲ್ಲಿ ಬೆಳೆದು ಬಂದ. ನಾನು ಇವತ್ತು ಸಂಘದಲ್ಲಿ ಇದ್ರೋದಕ್ಕೆ ನನಗೊಂದು ಗೌರವ. ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂದರೆ ಆ ಸಂಘನೇ ನನ್ನ ಪರಿವರ್ತನೆ ಮಾಡೋದಕ್ಕೆ. ನನ್ನ ಜನ್ಮದಾಗ ಒಂದಿನ ನಾನು ಬೀಡಿ ಸಿಗರೇಟ್ ಸೇದ್ದಾನಲ್ರಿ, ಒಂದಿನ ಡ್ರಿಂಕ್ಸ್ ಹೆಂಗೈತೆ ಅಂತ ಗೊತ್ತಿಲ್ಲ ರೀ. ನನಗೆ ಹೇಳ್ಕೊಡೋದು ಇದು ಸಂಘ, ಮನೆ ಹಾಳು ಮಾಡೋದಲ್ಲ. ಅವರು ಅಂತಾರೆ ಏನೋ ಸಂಘ ಇವರೆಲ್ಲ ಪರಿವರ್ತನೆ ಮಾಡ್ತಾರೆ, ಎಲ್ಲ ಇದು ಮಾಡಾಕ್ಬಿಟ್ಟು ಏನು ಮಾಡ್ತಾರ್ರಿ? ಇವತ್ತು ಒಬ್ಬೊಬ್ಬರು ಸೈನಿಕರಾಗಿ ತಯಾರು ಮಾಡ್ತಾರ್ರಿ. ದೇಶದ ಭಕ್ತಿ ಬಗ್ಗೆ, ದೇಶದ ಬಗ್ಗೆ ಅದು ಅರಿವು ಮಾಡ್ಕೊಂಬ. ಖರ್ಗೆಗೆ ಏನು ಗೊತ್ತು? ಅವ್ರು ಏನು ಗೊತ್ತಾ? ಇದು ನಿಮ್ಮ ಅನೇಕರು ನಾನು ಹೇಳ್ತೀನಿ, ಇವತ್ತು ಏನಾಗಿದೆ ಅಂದರೆ DK ಅವ್ರಿಗೆ, ಖರ್ಗೆ ಅವ್ರಿಗೆ, ಸಿದ್ದರಾಮಯ್ಯಗೆ ಅವರ ಇದನ್ನು ಉಳಿಸ್ಕೊಬೇಕು. ಇವತ್ತು ಪದವಿನ ಅಲ್ಲಿ ಆ ಮೇಡಮ್ ಹತ್ರ ಇದನ್ನೆಲ್ಲ ಹೋಗಿ ಹೇಳಿದ್ರೇ ಆ ಮೇಡಮು ಸಬೇಶ್ ಗಿರಿ ತಟ್ಟೋದು, ರಾಹುಲ್ ಗಾಂಧಿ ಅವ್ರಿಗೆ ಆಶೀರ್ವಾದ ಮಾಡೋದು. ಅದಕ್ಕಾಗಿಯೇ ಇವೆಲ್ಲ ಮಾಡೋದು. ಅವ್ರಿಗೂ ಮನಸ್ಸಲ್ಲಿ ಗೊತ್ತು ನನಗೆ ಸಂಘ ಅಂದರೆ ಏನು. ಅಲ್ರಿ, ನೆಹರು ಕಾಲದಲ್ಲೇ ಆಗಿಲ್ಲ, ಇಂದಿರಾ ಗಾಂಧಿ ಕಾಲದಲ್ಲಿ. ನಾವು ಇಂದಿರಾ ಗಾಂಧಿ ಕಾಲದಲ್ಲಿ ಹೋಗಿದ್ದಿದ್ದು ನಾನು ಎಮರ್ಜೆನ್ಸಿ ಜೈಲಲ್ಲಿ 3 ತಿಂಗಳಿದ್ದೆ. ನಾನು ಇನ್ನೂ 15 ವರ್ಷ ರೀ. ನನಗೆ ಚಿಕ್ಕ ಹುಡುಗ. ನಾನು ತೊಗೊಂಡೋಗಿ ಒಂದೂವರೆ ತಿಂಗಳು ಸೆಂಟ್ರಲ್ ಜೈಲಲ್ಲಿ ಹಾಕಿದ್ರು, 2 ತಿಂಗಳು ರಿಮ್ಯಾಂಡ್ ರೂಮಲ್ಲಿ ಹಾಕಿದ್ರು. ತೊಗೊಂಡೋಗಿ 3 ತಿಂಗಳಿದ್ದೆ ನಾನು, 9th ಸ್ಟ್ಯಾಂಡರ್ಡ್ ಅವಾಗ.